ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ 15 ಪುಣ್ಯಭಾಜನರು, ಇದರ ಮುಂದುವರಿದ ಭಾಗ. ಗರುಡನೇ, ಶರೀರದ ವಿವಿಧ ಅಂಶಗಳನ್ನು ತಿಳಿಯುವವನಾಗು. ರೋಮಗಳು 3.5 ಕೋಟಿ ಇದೆ. ತಲೆ ತುಂಬ ಕೂದಲುಗಳಿದ್ದು ಇವೇ 7 ಲಕ್ಷವಾಗುತ್ತದೆ. ಕಾಲು ಕೈ ಬೆರಳುಗಳಲ್ಲಿ ಒಟ್ಟು 20 ಉಗುರುಗಳಿವೆ. ಹಲ್ಲುಗಳು 32, ಅಸ್ಥಿಗಳು 360 ಇದೆ. 4,000 ತೊಲ ಮಾಂಸ, 280 ತೊಲ ಚರ್ಮ, 40 ತೊಲ ಕೊಬ್ಬು, 12 ತೊಲ ಮಹಾರಕ್ತ, 48 ತೊಲ ಮಜ್ಜೆ ಹಾಗೂ ಧಾತು ಮತ್ತು ಶೋಣಿತವಿದೆ. ನಾಡಿಗಳು ಕೋಟ್ಯಾವಧಿ ಇದೆ. 200 ತೊಲ ಪಿತ್ತ, 100 ತೊಲ ಕಲ್ಮಶವಿದೆ. ದೇಹದಿಂದ 12 ಮಲಸ್ಥಾನಗಳಿಂದ ಹೊರಬೀಳುವ ಮಲಕ್ಕೆ ಲೆಕ್ಕವಿಲ್ಲ. ಇವೆಲ್ಲವೂ ಶರೀರದ ವ್ಯಾವಹಾರಿಕ ಲಕ್ಷಣಗಳಾಗಿದ್ದು ಎಲ್ಲರೂ ಇದಕ್ಕೆ ಬದ್ಧರಾಗಿರುವರು. ವ್ಯಾವಹಾರಿಕ ಶರೀರದ ಒಂದು ರೂಪವಾದರೆ ಇನ್ನೊಂದು ಪಾರಮಾರ್ಥಿಕ ರೂಪ. ಪಾರಮಾರ್ಥಿಕ ರೂಪದಲ್ಲಿ ಪ್ರಕೃತಿಯ ಎಲ್ಲ ಲೋಕ, ಬೆಟ್ಟ, ನದಿ, ಗುಡ್ಡ, ಸಾಗರ, ಸೂರ್ಯಾದಿ ಗ್ರಹಗಳು ಇರುತ್ತವೆ. 6 ಚಕ್ರಗಳ ಈ ಶರೀರದಲ್ಲಿ ಬ್ರಹ್ಮಾಂಡದಲ್ಲಿರುವ ಗುಣಲಕ್ಷಣಗಳೆಲ್ಲವೂ ಇರುತ್ತವೆ. ನರನು ಯೋಗಸ್ಥನಾಗಲು ಇವು ಪೂರಕವಾಗಿವೆ. ಲೋಕಗಳಾವುವು ಎಂಬುದನ್ನು ತಿಳಿದುಕೋ. ಪಾದದ ಕೆಳಭಾಗದಲ್ಲಿ ತಲವು, ಮೇಲ್ಭಾಗದಲ್ಲಿ ವಿಥಲ ಲೋಕವಿರುತ್ತದೆ. ಮೊಣಕಾಲಿನಲ್ಲಿ ಸುತಲ, ತೊಡೆಯಲ್ಲಿ ಮಹಾತಲ, ಮೂಲದಲ್ಲಿ ತಲಾತಲ, ಗುಪ್ತ ಪ್ರದೇಶದಲ್ಲಿ ರಸಾತಲ, ನಡುವಿನಲ್ಲಿ ಪಾತಾಳ ಈ ಲೋಕಗಳಿವೆ. ನಾಭಿ ಮಧ್ಯದಲ್ಲಿ ಭೂಲೋಕವು, ಮೇಲೆ ಭುವ, ಹೃದಯದಲ್ಲಿ ಸ್ವರ್ಗ, ಕಂಠದಲ್ಲಿ ಮಹಾ, ಮುಖದಲ್ಲಿ ಜನ, ಹಣೆಯಲ್ಲಿ ತಪೋಲೋಕ, ಕಡೆಗೆ ಬ್ರಹ್ಮರಂಧ್ರದಲ್ಲಿ ಸತ್ಯಲೋಕವಿದೆ. ಇವೆಲ್ಲ ಒಟ್ಟು 14 ಲೋಕಗಳಾಗುತ್ತವೆ. ಪರ್ವತಗಳು ಯಾವುವು ಎಂಬುದನ್ನು ಹೇಳುವೆನು ಕೇಳು. ತ್ರಿಕೋನದಲ್ಲಿ ಮೇರು, ಕೆಳಗಿನ ಕೋನದಲ್ಲಿ ಮಂದರ, ಬಲಕ್ಕೆ ಕೈಲಾಸ, ಎಡಕೋನದಲ್ಲಿ ಹಿಮಾಲಯವಿದೆ. ಮೇಲಿನ ರೇಖೆಯೇ ನಿಷಧ, ಬಲಕ್ಕೆ ಗಂಧಮಾದನ, ಎಡಕ್ಕೆ ರಮಣ ಪರ್ವತವಿದೆ. ಅಂದರೆ ಒಟ್ಟು 7 ಕುಲ ಪರ್ವತಗಳಾದವು. ಶರೀರವು ದ್ವೀಪಗಳ ಸ್ಥಾನವೂ ಆಗಿದೆ. ಮೂಳೆಯಲ್ಲಿ ಜಂಬು, ಮಜ್ಜೆಯಲ್ಲಿ ಶಾಖ, ಮಾಂಸದಲ್ಲಿ ಕುಶ, ರಕ್ತನಾಳಗಳಲ್ಲಿ ಕ್ರೌಂಚ, ಚರ್ಮದಲ್ಲಿ ಶಾಲ್ಮಲಿ, ಕೇಶದಲ್ಲಿ ಗೋಮೇಧ ಹಾಗೂ ಪುಷ್ಕರ ದ್ವೀಪವು ಉಗುರಿನಲ್ಲಿಯೂ ಇರುತ್ತದೆ. ಸಾಗರಗಳಾವುವು ಎಂಬುದನ್ನು ಹೇಳುತ್ತೇನೆ ಕೇಳು. ಗರುಡನೇ, ಮೂತ್ರದಲ್ಲಿ ಕ್ಷಾರ ಸಾಗರವಿದ್ದರೆ ಹಾಲಿನಲ್ಲಿ ಕ್ಷೀರ, ಕಫದಲ್ಲಿ ಸುರಸಾಗರ, ಮಜ್ಜೆಯಲ್ಲಿ ಘೃತಸಾಗರ, ರಸದಲ್ಲಿ ರಸಸಾಗರ, ರಕ್ತದಲ್ಲಿ ದಧಿಸಾಗರವಿದೆ. ಸೂರ್ಯಾದಿ ಗ್ರಹಗಳಿಗೂ ಶರೀರ ಆವಾಸ ಸ್ಥಾನವಾಗಿದೆ. ನಾದಚಕ್ರದಲ್ಲಿ ಸೂರ್ಯನಿರುತ್ತಾನೆ. ಚಂದ್ರನು ಬಿಂದು ಚಕ್ರದಲ್ಲಿರುತ್ತಾನೆ. ಇನ್ನು ಕಣ್ಣುಗಳಲ್ಲಿ ಮಂಗಳನು, ಹೃದಯದಲ್ಲಿ ಬುಧನು, ವಿಷ್ಣು ಸ್ಥಾನದಲ್ಲಿ ಗುರುವು, ವೀರ್ಯದಲ್ಲಿ ಶುಕ್ರನು, ನಾಭಿಯಲ್ಲಿ ಶನೇಶ್ವರನು, ಮುಖದಲ್ಲಿ ರಾಹುವು, ಶ್ವಾಸಕೋಶದಲ್ಲಿ ಕೇತುವು ಇರುತ್ತಾರೆ. ಬುದ್ಧಿವಂತನು, ಪ್ರತಿಭಾವಂತನು, ಮುಕ್ತಿಪ್ರಿಯನು ಈ 7 ಲೋಕ, ಸುಪ್ತಕುಲ ಪರ್ವತಗಳು, ಸಪ್ತದ್ವೀಪಗಳು, ಸಪ್ತಸಾಗರಗಳು ಹಾಗೂ ನವಗ್ರಹಗಳನ್ನು ಪಾರಮಾರ್ಥಿಕ ರೂಪಗಳಾಗಿ ತಿಳಿದು ಈ ಎಲ್ಲ ರೂಪಗಳಲ್ಲಿ ತನ್ನ ಶರೀರದ ಚಿಂತನೆ ಮಾಡಬೇಕು. ಅಜಪಾಗಾಯತ್ರಿಯು ಮುನಿಗಳಿಗೆ ಮುಕ್ತಿ ಕೊಡುವಂತಹುದಾಗಿದೆ. ಶರೀರಿಯು
ಪ್ರತಿನಿತ್ಯ ಉಷಾ ಕಾಲದಲ್ಲಿ ಒಂದು ಶುಭ್ರವಾದ ಸ್ಥಳದಲ್ಲಿ ಕುಳಿತು ಅಜಪಾಕ್ರಮದಲ್ಲಿ ಷಟ್ಚಕ್ರ ಚಿಂತನೆಯನ್ನು ಮಾಡಬೇಕು. ಈ ಚಿಂತನೆಯಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎಂದು ಪರಮಾತ್ಮನು ಹೇಳಿದನು. ಆಗ ಗರುಡನು, ಹೇ ಪರಮಾತ್ಮ, ಅಜಪಾಕ್ರಮವೆಂದರೇನು ಎಂದು ಪ್ರಶ್ನಿಸಲು ಮಹಾವಿಷ್ಣು, ಅಯ್ಯ ಗರುಡನೇ, ಷಟ್ಚಕ್ರಗಳನ್ನು ತಿಳಿಯುವಂಥವನಾಗು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಅಜ್ಞಾನ ಇವು 6 ಚಕ್ರಗಳಾಗಿದ್ದು ಇವು ಕ್ರಮವಾಗಿ ಗುದ, ಲಿಂಗ, ನಾಭಿ, ಹೃದಯ, ಕಂಠ, ಭೂಮಧ್ಯ ಹಾಗೂ ಬ್ರಹ್ಮರಂಧ್ರ ಸ್ಥಾನಗಳಲ್ಲಿ ನೆಲೆಗೊಂಡಿರುತ್ತದೆ. ಗುದಕ್ಕೆ 4 ದಳಗಳಿದ್ದು ಒಂದೊಂದು ವರ್ಣಮಯವಿದ್ದು ದಳಕ್ಕೊಂದರ ಹಾಗೆ ವ, ಶ, ಷ, ಸ ಎಂಬ 4 ವರ್ಣಗಳಿವೆ. ನೀಲವರ್ಣದ ಈ ಚಕ್ರಕ್ಕೆ ಅಂದರೆ ಮೂಲಾಧಾರಕ್ಕೆ ಗಣಪತಿಯು ಅಧಿಪತಿ. ಇವನು ಪಾಶಾಂಕುಶಧಾರಿಯು, ಏಕದಂಥನು, ವಿಘ್ನ ನಿವಾರಕನೂ ಆಗಿರುತ್ತಾನೆ. ಎಲ್ಲಕ್ಕೂ ಮೊದಲು ಗಣಪತಿಗೆ ಪೂಜೆ ಸಲ್ಲುತ್ತದೆ. ಸ್ವಾಧಿಷ್ಠಾನಕ್ಕೆ ಆಲಯವು ಲಿಂಗಸ್ಥಳ. 6 ದಳಗಳ ಈ ಚಕ್ರದ ಪ್ರತಿಯೊಂದು ದಳಕ್ಕೂ ಒಂದೊಂದರ ಹಾಗೆ ಬ, ಭ, ಮ, ಯ, ರ, ಲ, ವ ಎಂಬ ವರ್ಣಗಳಿವೆ. ಇದು ಕಪ್ಪು ಬಣ್ಣದಿಂದಿದ್ದು ಈ ಚಕ್ರಕ್ಕೆ ಸತ್ಯಲೋಕ ನಿವಾಸಿಯು, ಕಮಂಡಲಧಾರಿಯು, ಸೃಷ್ಟಿಕರ್ತನು, ನನ್ನ ಮಗನೂ ಆದ ಬ್ರಹ್ಮನೇ ಅಧಿದೇವತೆ. ಮಣಿಪೂರಕ ಚಕ್ರದ ಮನೆ ನಾಭಿಸ್ಥಳ. ಡ, ಢ, ಣ, ತ, ಥ, ದ, ಧ, ನ, ಪ, ಫ ಎಂಬ 10 ದಳಗಳು ಇದ್ದು ದಳಕ್ಕೊಂದರಂತೆ ಈ ವರ್ಣಗಳಿರುತ್ತವೆ. ಮಣಿಪೂರಕವು ಪೇತವರ್ಣದ್ದಾಗಿದ್ದು ಇದಕ್ಕೆ ಶಂಖಚಕ್ರ ಗದಾಧಾರಿಯು, ದಶಾವತಾರಿಯು, ಲೋಕ ನಿಯಮಾಖನೂ ಆದ ವಿಷ್ಣುವೇ ಅಧಿಪತಿ. ಅನಾಹುತ ಚಕ್ರದ ನೆಲೆ ಹೃದಯ. ಇದರ ದಳಗಳು 12. ಇದರ ವರ್ಣ ಚಿನ್ನದ ಹೊಂಬಣ್ಣ. ಖ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ ಇವು ವರ್ಣಗಳು. ಅನಾಹತ ಚಕ್ರದ ಅಧಿಪತಿ ಮಂಗಳಕಾರಕನು, ಕೈಲಾಸವಾಸಿಯು, ತ್ರಿಶೂಲಧಾರಿಯು, ಸರ್ಪಧರನೂ ಆದ ಈಶ್ವರನು. ಈ ಚಕ್ರದಲ್ಲಿ ಶಿವನನ್ನು ಧ್ಯಾನಿಸಬೇಕು. ವಿಶುದ್ಧ ಚಕ್ರದ ನೆಲೆ ಕಂಠ. 16 ದಳಗಳ ಈ ಚಕ್ರದ ಬಣ್ಣ ಧೂಮ್ರವರ್ಣ. ಅ, ಆ, ಇ, ಈ, ಉ, ಊ, ರು, ರು, ಎ, ಐ, ಓ, ಔ, ಅಂ, ಅಹ ಇವು ದಳಗಳು. ಇಲ್ಲಿ ನರನೇ ಅಧಿಪತಿ. ಅಂದರೆ ಮೃತನಾಗಿ ಮತ್ತೆ ಹುಟ್ಟುವ ಜೀವನೇ ಪೂಜಿಸಲ್ಪಡುವನು. ಅಜ್ಞಾಚಕ್ರವು ಭೂಮಧ್ಯದಲ್ಲಿದ್ದು ಹ ಮತ್ತು ಸ ಎಂಬೆರಡು ದಳಗಳ ಈ ಚಕ್ರದ ಅಧಿಪತಿ ಕೋಟಿ ಸೂರ್ಯನ ಪ್ರಕಾಶನಾದ ಬಿಂದು ಅಂದರೆ ಗುರು. ಇದರ ಮೇಲಿರುವ ಸಹಸ್ರ ದಳ ಚಕ್ರದಲ್ಲಿ ಸದಾಕಾಲವೂ ಅಮೃತವಿರುತ್ತದೆ. ಇವೇ ಪರಬ್ರಹ್ಮನ ನೆಲೆಯಾಗಿರುತ್ತದೆ. ಬ್ರಹ್ಮಚಿಂತನೆ ಇಲ್ಲಿ ಜರುಗುತ್ತದೆ. ಪರಬ್ರಹ್ಮನು ಧ್ಯಾನಿಸಲ್ಪಡುತ್ತಾನೆ. ಹಕಾರದಿಂದ ಶ್ವಾಸವು ಹೊರ ಹೋಗಿ ಸಕಾರದಿಂದ ಶ್ವಾಸವು ಒಳಗೆ ಪ್ರವೇಶಿಸುತ್ತದೆ. ಜಪಗಳೆಷ್ಟು ಮಾಡಬೇಕು ಎಂಬುದನ್ನು ಹೇಳುತ್ತೇನೆ ಕೇಳು. ಗಣೇಶನಿಗೆ 600, ಬ್ರಹ್ಮನಿಗೆ 6000, ವಿಷ್ಣುವಿಗೆ 6000, ಜೀವನಿಗೆ 1000, ಗುರುವಿಗೆ 1000, ಆತ್ಮಕ್ಕೆ 1000ದಂತೆ ಜಪ ಮಾಡಬೇಕು. ಎಲ್ಲ ಚಕ್ರಗಳಲ್ಲಿ ಅಂದರೆ ಷಟ್ಚಕ್ರಗಳಲ್ಲೂ ಮಾನಸ ಪೂಜೆ ಮಾಡಿ ಅಜಪ ಗಾಯತ್ರಿಯನ್ನು ಪೂಜಿಸಬೇಕು. ನಂತರ
ಗುರುವನ್ನು ಧ್ಯಾನಿಸಿ ಅವನನ್ನು ಪಂಚೋಪಚಾರಗಳಿಂದ ಪೂಜಿಸಬೇಕು. ಕುಂಡಲಿನಿಯನ್ನು ಜಾಗೃತಗೊಳಿಸಿ ಧ್ಯಾನಿಸಿ ಬಳಿಕ ಬ್ರಹ್ಮರಂಧ್ರ ಹೊರಹೋಗಿರುವ ಸುಷುಮ್ನೆಯನ್ನು ಧ್ಯಾನಿಸಬೇಕು. ಈ ಮಾರ್ಗದಿಂದ ಹೊರಬಂದ ಜೀವನು ವಿಷ್ಣುವಿನ ಧ್ಯಾನ ಮಾಡುವವನು. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಬೇಕು. ಎಲ್ಲವೂ ಗುರುವಿನ ಉಪದೇಶದಂತೆ ನೆರವೇರಿಸಬೇಕು. ಸ್ವಯಂ ಮಾಡಬಾರದು, ಗುರುವು ಹೇಳಿದಂತೆ ಮಾಡಬೇಕು. ಗರುಡನೇ, ಕೊನೆಯದಾಗಿ ಹೇಳುವೆನು ಕೇಳು. ಎಲ್ಲಕ್ಕೂ ಭಕ್ತಿಯೇ ಆಧಾರ. ಭಕ್ತಿಯೇ ಮುಕ್ತಿಗೆ ಸಾಧಕ. ಪರಮ ಪದವನ್ನು ಪಡೆಯಲು ಸುಲಭ ಹಾಗೂ ಸರಳ ಉಪಾಯ. ಯಜ್ಞ, ಯಾಗ, ಧರ್ಮಾದಿಗಳೆಲ್ಲವೂ ಚಿತ್ತಶುದ್ಧಿ ಉಂಟು ಮಾಡುತ್ತವೆ. ಇವೆಲ್ಲದರ ಫಲ ಭಕ್ತಿ. ಭಕ್ತನಿಗೆ ನಾಶವಿಲ್ಲ. ನನ್ನಲ್ಲಿ ಭಕ್ತಿ ಇರಿಸಿದವರು ಮೋಕ್ಷವನ್ನು ಹೊಂದುವರು ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ 15ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.